ಸದನದಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಸರ್ಕಾರ ಸಿದ್ಧವಿದೆ. ಸುಗಮ ಕಲಾಪ ನಡೆಯಬೇಕೆಂಬ ಆಶಯ ನಮ್ಮದಾಗಿದೆ. ವಿರೋಧ ಪಕ್ಷಗಳು ಸಹಕಾರ ನೀಡುವುದು ಅಗತ್ಯವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ದೆಹಲಿಯಲ್ಲಿಂದು ಹೇಳಿದರು. ಸುದ್ದಿಗಾರರೊಂದಿಗೆ ಅವರು, ಸದನದಲ್ಲಿ ಕೆಲ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲಿದ್ದೇವೆ. ಕೆಲ ವಿಷಯಗಳನ್ನು ಪ್ರಸ್ತಾಪಿಸಿ ನಿಯಮಾನುಸಾರ ಚರ್ಚೆ ಕೈಗೆತ್ತಿಕೊಳ್ಳಲಿದ್ದೇವೆ. ಪ್ರತಿಪಕ್ಷದವರು ತಮ್ಮ ವಿಷಯಗಳನ್ನು ಮಂಡಿಸಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು ಉತ್ತಮ. ಲೋಕಸಭೆಯಲ್ಲಿ ಇದೇ 13 ಮತ್ತು 14ರಂದು ಹಾಗೂ ರಾಜ್ಯಸಭೆಯಲ್ಲಿ ಇದೇ 16 ಮತ್ತು 17ರಂದು ಸಂವಿಧಾನದ ಬಗ್ಗೆ ಚರ್ಚಿಸಲಾಗುವುದು. ಅದಕ್ಕಾಗಿ ತಾವು ಸಿದ್ಧರಿದ್ದು ಪ್ರತಿಪಕ್ಷದವರು ಸಿದ್ಧರಾಗಲಿ ಎಂದರು. ಕೆಲ ವಿಷಯಗಳನ್ನು ರಾಜಕಾರಣದ ದೃಷ್ಟಿಕೋನದಿಂದ ನೋಡಬಾರದು. ಜಾರ್ಜ್ ಸೊರೆಸ್ ಮತ್ತು ಅದರೊಂದಿಗೆ ಸಂಪರ್ಕ ಹೊಂದಿರುವ ವಿಷಯ ಬಹಿರಂಗವಾಗಿದ್ದು, ಇಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಹೆಸರು ಕೇಳಿಬಂದಿದೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ದೃಷ್ಟಿಕೋನದಿಂದಲೂ ನೋಡುವುದಿಲ್ಲ. ಯಾವುದೇ ಭಾರತೀಯ ವಿದೇಶಿ ಶಕ್ತಿಯೊಂದಿಗೆ ಭಾರತದ ವಿರೋಧಿಯಾಗಿದ್ದರೆ, ಸಂಪರ್ಕ ಹೊಂದಿದ್ದರೆ ಅಥವಾ ಭಾರತದ ವಿರುದ್ಧ ಕೆಲಸ ಮಾಡುತ್ತಿದ್ದರೆ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಯಾವುದೇ ಪಕ್ಷದ ದೃಷ್ಟಿಯಿಂದ ನೋಡಬಾರದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶ ಸಶಕ್ತವಾಗಿ ಮುನ್ನಡೆಯುತ್ತಿದೆ. ಅಂತಹದರಲ್ಲಿ ಹೊರಗಿನ ಶಕ್ತಿಗಳ ಸಹಕಾರದಿಂದ ದೇಶದ ವಿರುದ್ಧ ಹೋಗುವುದು ತಪ್ಪಾಗುತ್ತದೆ. ಭಾರತ ವಿರೋಧಿ ಶಕ್ತಿಯನ್ನು ಎದುರಿಸಲು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಎಂದು ಕಿರಣ್ ರಿಜಿಜು ತಿಳಿಸಿದರು. Then the issue which is concerning national interest. So you can judge by yourself. We are not going by party's agenda or the issues raised by each party. I am specific to the issues concerning national interest of our country.